ಇಲ್ಲ, ಇವತ್ತು ಸತ್ತೋಗುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕಂತು ತುಂಬಲಾರ್ದೇನೆ ಮನಿ ಬಿಟ್ಟು ಓಡೋಗುವಂತ ಪರಿಸ್ಥಿತಿ. ಇವ್ರು ನೋಡಿದ್ರೆ ಇನ್ನ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿ ಇವಾಗ 5 ತಿಂಗಳಾಯ್ತು ಮೀಟಿಂಗ್ ಮಾಡಿ. 5 ತಿಂಗಳಿಂದನೂ ಆ ಗಾಡಿ ಕರೆಕ್ಷನ್ ಮಾಡಕ್ ತಯಾರಿಲ್ಲ. ಇದೇ ಬೆಳಗಾವದಲ್ಲಿ ಇದೆ ಈಗ ಗಾಡಿ ಡೇ 1 ದಿಂದ ನಮಗೆ ಪ್ರಾಬ್ಲಮ್ ಕಂಟಿನ್ಯೂನೇ ಇದೆ. ಇದು ಒಂದು 10 ಗಾಡಿ ಪ್ರಾಬ್ಲಮ್. 4 ಸಿಲಿಂಡರ್ ಇಂಜಿನ್ ಗಾಡಿನೇ ಫೇಲ್. ಅದ ಪ್ರತಿ ಒಂದು ತಿಂಗಳಲ್ಲಿ 10 ದಿವಸ ಗಾಡಿ ಇಲ್ಲಿ ಬೆಳಗಾವದ ವರ್ಕ್ಶಾಪ್ದಲ್ಲಿ ಇರುತ್ತೆ. ಹಿಂಗಾಗಿ ನಮಗೆ ಇಲ್ಲಿ ಕಂತು ಕಟ್ಟಕ್ ಆಗ್ಲಾರ್ದ ಪರಿಸ್ಥಿತಿ ಬಹಳ ಕೆಟ್ಟದ. ಹಿಂಗಾಗಿ ಈಗ ನಮ್ಮ GR ಷಣ್ಮುಗಪ್ಪ ಸರ್ ಏನು ಹೇಳಿದಾರ ಆ ಆದೇಶದಂತೆ ನಾವು ಎಲ್ಲಾ ಗಾಡಿ ಸರೆಂಡರ್ ಮಾಡಿ ಇವತ್ತಿನ ದಿವಸ AML ಮೋಟರ್ಸ್ ಬೈಕಾಟ್ ಮಾಡಿ ಇಲ್ಲಿ ಗೇಟ್ ಬಂದ್ ಮಾಡಿ ಇವ್ರನ್ನ ಹೋರಾಟಕ್ಕೆ ನಿಲ್ತೀವಿ. ಈಗ ಯಾವಾಗ ಮಟ್ಟ ಕ್ಲಿಯರ್ ಆಗುದಿಲ್ಲ ನಮಗೆಲ್ಲ ಏನು ವಾರಂಟಿ ಏನು 6 ವರ್ಷ ವಾರಂಟಿ ಕೊಡ್ಬೇಕು, ಇಲ್ಲ ಗಾಡಿ ಚೇಂಜ್ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಇಂಜಿನಿಯರ್ ಚೇಂಜ್ ಮಾಡ್ಕೊಡ್ಬೇಕು. ಈ 3ರಾಗ ಯಾವ್ದಾರ ಒಂದು ಕೊಡ್ಬೇಕು ಅನ್ನೋ ಮಟ್ಟ ನಾವು ಈ ಹೋರಾಟನ ಹಿಂದೆ ತಗೋದಿಲ್ಲ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತೀನಿ. ಸರ್, ಈಗ ಗಾಡಿ ಪ್ರಾಬ್ಲಮ್ ಯಾವ ರೀತಿ ಬರ್ತಾ ಇದೆ, ಏನ್ ತೊಂದರೆ ಆಗ್ತಾ ಇದೆ? ರಿಪೀಟ್ ಏನು ಒಂದು ಮೆಟಲ್ ಹೋಗುತ್ತಿಲ್ಲ, ಇನ್ನೂ ಒಂದು 20,000 ಕದ ರಿಪೀಟ್ ಕಂಪ್ಲೀಟ್ ಬಂತಂದ್ರೆ ಇವ್ರ ಹತ್ರ ಪಾರ್ಟ್ ಇರಲ್ಲ. ಅದಕ್ಕೆ 4 ದಿವಸ 5 ದಿವಸ ಗಾಡಿ ನಿಂದಿರುತ್ತೆ. ಇದು ಪ್ರಾಬ್ಲಮ್. ಇದರಿಂದ ನಮ್ ಗಾಡಿ ಮೇಲೆ ಇರೋ ಡ್ರೈವರ್ಗಳಿಗೂ ತೊಂದ್ರೆ. ಗಾಡಿ ದುಡಿದ್ರೆ ಅವ್ರ ಮನೆ ನೋಡಿದ, ಗಾಡಿ ದುಡಿದ್ರೆ ನಮ್ಮ ಮನೆ ನೋಡಿದ. ಈಗ ಇಲ್ಲಿ ಮಾಡುವಂತ ಕೆಲಸಗಾರ ಅಂದ್ರೆ ವರ್ಕ್ಶಾಪ್ನವ್ರದ್ದು ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಏನು ಗಾಡಿನೇ ಸರಿಯಾಗಿಲ್ವಾ? ಗಾಡಿನೇ ಸರಿ ಇಲ್ಲ ಸರ್. ಇವು ಏನ್ 4 ಸಿಲಿಂಡರ್ ಇಂಜಿನ್ ಬಂದಿದ್ದಿಲ್ಲ ಅದೇ ಗಾಡಿ ಅಷ್ಟೇ ಸರಿ ಇಲ್ಲ. ಅದರಲ್ಲಿ ಲೈಲ್ಯಾಂಡ್ ನಾವು ಗಾಡಿ ಎಲ್ಲಾ ಗಾಡಿ ಕೆಟ್ಟೈತೆ ಅಂತ ಹೇಳತ್ತಿಲ್ಲ. 4 ಸಿಲಿಂಡರ್ ಇಂಜಿನ್ ಅಷ್ಟ. 6 ಸಿಲಿಂಡರ್ ಇಂಜಿನ್ ಓಕೆ, ಎಲ್ಲ ಬೆಸ್ಟ್ ಐತಿ, ಗಾಡಿ ಎಲ್ಲ ರನ್ನಿಂಗ್ ನಡೆದಾವ, ಏನೂ ಪ್ರಾಬ್ಲಮ್ ಇಲ್ಲ. ಇವು ಏನ್ ಮ್ಯಾನುಫ್ಯಾಕ್ಚರ್ ಆಗಿದೆ 4 ಸಿಲಿಂಡರ್ ಇಂಜಿನ್ ಈ 35 ಟನ್ನಿಗೆ ಕೆಪಾಸಿಟಿ ಗಾಡಿ ಅಲ್ಲ. ಹಿಂಗಾಗಿ ನಮಗೆ ಪದೇ ಪ್ರಾಬ್ಲಮ್ ಕೊಡತೈತಿ. ಅದಕ್ಕೆ ನಾವು ಇದನ್ನ ರಿಟರ್ನ್ ಮಾಡ್ಬೇಕಂತ ನಾವು ಇವತ್ತು ಹೋರಾಟ ಮಾಡತ್ತೀವಿ.